ಚಾತುರ್ಮಾಸ ಎಲ್ಲಿವರೆಗೂ ಇರುತ್ತೆ ಅಂತ ಅಂದರೆ ಈ ಸಂಕ್ರಾಂತಿ ಹಬ್ಬದವರೆಗೂ ಇರುತ್ತೆ. ಈ ಚಾತುರ್ಮಾಸಗಳಲ್ಲಿ ಧನುರ್ಮಾಸಕ್ಕೆ ಅತ್ಯಂತ ಪಾವಿತ್ರತೆ, ಅತ್ಯಂತ ವಿಶಿಷ್ಟವಾದಂತಹ ಸಂಪ್ರದಾಯವಾದಂತಹ ಪರಿಪೂರ್ಣವಾದಂತಹ ಭಗವಂತನ ಸ್ಮರಣೆಗೋಸ್ಕರವಾಗಿರುವಂತಹ ಒಂದು ಧನುರ್ಮಾಸದ ಒಂದು ಆಚರಣೆ. ಈ ಧನುರ್ಮಾಸದ ಆಚರಣೆಯಲ್ಲಿ ಬರುವಂತಹ ಶುಕ್ಲ ಪಕ್ಷದ ಏಕಾದಶಿ, ಈ ಶುಕ್ಲ ಪಕ್ಷದ ಏಕಾದಶಿಗೆ ವಿಶೇಷವಾದಂತಹ ಮಹತ್ವ, ವಿಶೇಷವಾದಂತಹ ಮತ್ತು ಪವಿತ್ರತೆಯ ವಿಷ್ಣುವಿನ ಸಾನ್ನಿಧ್ಯವನ್ನು ಪಡೆಯುವಂತಹ ಅತ್ಯಂತ ಪರಿಪೂರ್ಣವಾದಂತಹ ಏಕಾದಶಿ. ಈ ಏಕಾದಶಿಯನ್ನು ನಾವು ಮುಕ್ಕೋಟಿ ಏಕಾದಶಿ, ವೈಕುಂಠ ಏಕಾದಶಿ, ನಂತರ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ದ್ವಾದಶಿ ಅಥವಾ ಈ ರೀತಿಯೆಲ್ಲವೂ ಸಹ ನಾವು ಅದನ್ನು ಉಲ್ಲೇಖವನ್ನು ಮಾಡ್ತೇವೆ. ವೈಕುಂಠ ಏಕಾದಶಿ ಅಂದ ತಕ್ಷಣವೇ ನಮಗೆ ಗೊತ್ತಾಗುವಂಥದ್ದು ವಿಷ್ಣುವಿನ ಉಪಾಸನೆ. ಏಕಾದಶಿಗಳು ತುಂಬ ಏಕಾದಶಿಗಳು ಬರುತ್ತೆ. ನಿಮಗೆ ನೀವು ಹೇಳಿದ ಹಾಗೆ ವರ್ಷಕ್ಕೆ 24 ಏಕಾದಶಿಗಳು ಬರುತ್ತೆ. ಒಂದು ತಿಂಗಳಿಗೆ 2 ಏಕಾದಶಿಗಳು ಬರುತ್ತೆ. ಒಂದು ಶುಕ್ಲ ಪಕ್ಷದ ಏಕಾದಶಿ, ಒಂದು ಕೃಷ್ಣ ಪಕ್ಷದ ಏಕಾದಶಿ. ನೀವು